ನೀವು ಸತ್ಯ ಹೇಳಿದ್ರೆ ಆ ದೇವ್ರ ಸಾಕ್ಷಿಯಾಗಿ ನಿಮಗೆ ಸಹಾಯ ಮಾಡಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಇಷ್ಟಾದರೂ ನನ್ನ ಮೇಲೆ ನಂಬಿಕೆ ಇಲ್ಲದೆ ಸತ್ಯ ಹೇಳಲ್ಲ ಅಂತಂದ್ರೆ ಆ ದೇವ್ರು ಕೂಡ ನಿಮ್ಮ ಮಗನ ಕಾಪಾಡೋಕ್ಕಾಗಲ್ಲ. ನಿಮ್ಮನ್ನ ವಿಚಾರಣೆ ಮಾಡಬೇಕಾದ್ರೆ ಒಂದು ಮಾತು ಹೇಳ್ತಾ ಇದ್ರಿ, 20 ವರ್ಷದ ಹಿಂದೆ ಆಕ್ಸಿಡೆಂಟು ಅದು ಇದು ಅಂತ. ಆದ್ರೂ ಅರ್ಥ ಏನು? ನೀವೇನು ಹೇಳಕ್ ಹೊರಟಿದ್ದೀರಾ? ನಿಮ್ಮ ಮಗುಂಗೂ ಆಕ್ಸಿಡೆಂಟ್ಗೂ ಸಂಬಂಧನೇ ಇಲ್ಲ ಅಂತ ಹೇಳ್ತಿದ್ದೀರಾ. ಅದು ಹೇಗೆ ಸಾಧ್ಯ? ಹಾಗಿದ್ರೆ ಆಕ್ಸಿಡೆಂಟ್ ಮಾಡಿದವ್ರು ಯಾರು? ನೀವೀಗಲೂ ನಿಜ ಹೇಳಲಿಲ್ಲ ಅಂತಂದ್ರೆ ನಿಮ್ಮ ಕಣ್ಣೆದ್ರಿಗೆ ನಿಮ್ಮ ಮಗನ ಜೀವನ ಹಾಳಾಗುತ್ತೆ. ಅದು ನಿಮಗೆ ಬೇಕಾ? ಇಲ್ಲ, ನನ್ನ ಮಗನೇನು ತಪ್ಪಿಲ್ಲ. ಅವನಿಗೆ ಶಿಕ್ಷೆ ಆಗ್ಬಾರ್ದು. ಅವನೇನು ತಪ್ಪು ಮಾಡಿಲ್ಲ. ತಪ್ಪು ಮಾಡ್ರ ನಾನು, ನನಗೆ ಶಿಕ್ಷೆ ಕೊಡಿ, ನಾನು ಅನುಭವಿಸ್ತೀನಿ. ಏನು ಹೇಳ್ತಾ ಇದ್ದೀರಾ ನೀವು? ಹೌದು ಸರ್, 20 ವರ್ಷ ಹಿಂದೆ ಅವ್ರು ಏನ್ ತಪ್ಪು ಮಾಡಿದ್ರು ಅಂತ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ಯಾ? ತಪ್ಪೇನೂ ಮಾಡಿಲ್ಲ. ಹಾಗಂತ ಯಾವ ಕೆಲಸಗಳನ್ನೂ ಸರಿಯಾಗಿ ಮಾಡಿಲ್ಲ. ನಮ್ಮ ಆಫೀಸ್ಗೆ ಒಳ್ಳೆ ಸ್ಟಾಫ್ ಬೇಕಾಗಿತ್ತು ಬಾವ. ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋರು, ತುಂಬಾ ಆಕ್ಟಿವ್ ಆಗಿರೋರು, ನಾನು ಹೇಳಿದ ಕೆಲಸಗಳನ್ನ ಚಾಚು ತಪ್ಪದೆ ಮಾಡೋರು ಬೇಕಾಗಿತ್ತು. ಅದಕ್ಕೆ ಅಂಥವ್ರನ್ನ ನಾನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ. ಶಾರ್ವರಿ, ಅವರ ಮನೆ, ಅವರ ವೆಹಿಕಲ್ ಎಲ್ಲ ಕಿತ್ಕೊಳ್ಳೋದು ಅಲ್ಲದೆ ಅವ್ರನ್ನ ಕೆಲಸದಿಂದ ತೆಗೆದಾಕಿದ್ಯಾ? ಅವ್ರು ನಮ್ಮ ಹತ್ರ ಕೆಲಸನೇ ಮಾಡ್ತಿಲ್ಲ ಅಂದಮೇಲೆ ಅದನ್ನೆಲ್ಲ ಅವ್ರಿಗೆ ಯಾಕೆ ಕೊಡಬೇಕು ಬಾವಾ? ಸ್ಟಾಪ್ ಇಟ್ ಶಾರ್ವರಿ. ನೀನು ಇದನ್ನೆಲ್ಲ ಯಾರನ್ನು ಕೇಳಿ ಮಾಡಿದೆ? ಅವ್ರು ಇಷ್ಟು ವರ್ಷ ನಮ್ಮ ಕಂಪನಿಗೋಸ್ಕರ ಕಷ್ಟಪಟ್ಟು ದುಡ್ದಿದ್ದಾರೆ. ಅವರೆಲ್ಲರೂ ನಾನು ಯಾವತ್ತೂ ಕೆಲಸಗಾರರಾಗಿ ನೋಡೇ ಇಲ್ಲ. ಅವರೆಲ್ಲರೂ ನಮ್ಮ ಮನೆಯವ್ರಿಗಿಂತ ಹೆಚ್ಚು. ಹಾಗಂತ ನಾವು ಎಮೋಷ್ನಲ್ ಆಗಬಾರ್ದು ಬಾವಾ. ನಮಗೆ ಕಂಪನಿ ಮುಖ್ಯ, ಕಂಪನಿಗಾಗೋ ಲಾಭ ಮುಖ್ಯ. ಮೇಡಮ್, ಬನ್ನಿ ಬನ್ನಿ, ನಿಮಗೆ ಕಾಯ್ತಾ ಇದ್ದೆ. ಫೈಲ್ ತಂದಿದ್ದೀರಾ ಅಲ್ವಾ? ಎಸ್ ಮೇಡಮ್. KK ಗ್ರೂಪ್ ಆಫ್ ಕಂಪನೀಸ್ಗೆ ಟೈ ಅಪ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸು ರೆಡಿ ಆಗಿದೆ. ಸರಿ ಕೊಡಿ, ನಾನು ಸೈನ್ ಮಾಡಿಕೊಡ್ತೇನೆ. ಏನು KK ಗ್ರೂಪ್ಕ ನಮ್ಮ ಕಂಪನಿ ಅವ್ರ ಜೊತೆ ಟೈ ಅಪ್ ಆಗ್ತಿದ್ಯಾ? ಏನಿದು ಶಾರ್ವರಿ? ಅಲ್ಲ, ಆ ಕಂಪನಿ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗಿಲ್ಲ ಅಂತ ಮಾರ್ಕೆಟಲ್ಲಿ ಎಲ್ರಿಗೂ ಗೊತ್ತು. ಅದು ಅಲ್ಲದೆ ಅವ್ರ ಕಂಪನಿ ಲಾಸಲ್ಲಿ ಬೇರೆ ನಡೀತಾ ಇದೆ. ಅವ್ರ ಜೊತೆ ನಮ್ಮ ಕಂಪನಿ ಟೈ ಅಪ್ ಆದ್ರೆ ನಮ್ಮ ಕಂಪನಿ ಹೆಸರು ಹಾಳಾಗುತ್ತೆ. ನಮ್ಗೀಗ ಹೆಸರಿಗಿಂತ ದುಡ್ಡು ಮುಖ್ಯ ಬಾವಾ. ನಾವು ಲಾಭ ಮಾಡಬೇಕು ಅಂದ್ರೆ ಈ ಕೆಲಸ ಮಾಡಲೇಬೇಕು. ಆ ಕಂಪನಿ ಜೊತೆ ಟೈ ಅಪ್ ಆಗಲೇಬೇಕು. ಕೊಡಿ ಬಾವಾ, ಏನ್ ಮಾಡ್ತಿದ್ದೀರಾ? ಕೊಡಿ ಪೇಪರ್ಸ್ನ, ನಾ ಸೈನ್ ಮಾಡಿ. ಶಾರ್ವರಿ, ಕಂಪನಿ ಚೇರ್ಮನ್ನು ನಾನು ಹೇಳ್ತಾ ಇದ್ದೀನಿ. ಈಗ ಕೆಲಸದಿಂದ ತೆಗೆದವ್ರು ಎಲ್ಲರೂ ಮತ್ತೆ ಕೆಲಸಕ್ಕೆ ಬರಬೇಕು. ಅವರಿಗೆ ಎಲ್ಲ ವ್ಯವಸ್ಥೆಗಳು ಮತ್ತೆ ಆಗಬೇಕು. ಈ ಕಂಪನಿ ಜೊತೆ ಟೈ ಅಪ್ ಆಗೋದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ನೀವೇನು ಹೊರಡಿ. ಓಕೆ ಸರ್. ಶಾರ್ವರಿ, ನೀನು ಮಾಡ್ತಿರೋದು ಸರಿಯಲ್ಲ ಶಾರ್ವರಿ. ನೀವಿದ್ರಲ್ಲಿ ತಲೆ ಹಾಕ್ಬೇಕಾಗಿಲ್ಲ. ಸರಿ ಶಾರ್ವರಿ, ಇದು ನಿನ್ನ ಕಂಪನಿನೇ. ಆದರೆ ಕಂಪನಿಯನ್ನ ಸರಿ ದಾರಿಯಲ್ಲಿ ನಡೆಸಬೇಕು, ಅಡ್ಡ ದಾರಿಯಲ್ಲ. ಇದನ್ನೆಲ್ಲ ಕೇಳೋಕ್ ನೀವ್ಯಾರು? ನಿಮ್ಗೂ ಈ ಕಂಪನಿಗೂ ಏನ್ ಸಂಬಂಧ? ನೀವಿದನ್ನೆಲ್ಲ ಪ್ರಶ್ನೆ ಮಾಡೋದೇ ಆದ್ರೆ ನೀವು ನಿಮ್ಮ ಮನೆಯವರೆಲ್ಲರೂ
ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ. ಮನೆಯಿಂದ ಆಚೆ ನಾವ್ಯಾಕೆ ಹೋಗ್ಬೇಕು ಶಾರ್ವರಿ? ಹೋಗ್ಬೇಕಾಗಿರೋಳು ನೀನು. ಕೊನೆಗೂ ನಿನ್ನ ಅಂತ್ಯನ ನೀನೇ ಸ್ವಾಗತ ಮಾಡ್ಕೋತಾ ಇದೀಯ. ಏನು, ನಾನು ಮನೆಯಿಂದ ಆಚೆ ಹೋಗ್ಬೇಕಾ? ಕಂಪನಿ ಆಗಲಿ ಆಸ್ತಿ ಆಗಲಿ ಎಲ್ಲ ಇರೋದು ನನ್ನ ಹೆಸರಲ್ಲಿ. ನಿಮ್ಮ ಹೆಸರಲ್ಲಿ ಏನೂ ಇಲ್ಲ, ಎಲ್ಲ ಡ್ಯಾಡ್ ಹೆಸರಲ್ಲೇ ಇರೋದು. ನಿಮ್ಮ ಬುದ್ಧಿ ಏನು ಅಂತ ನಮಗೆ ಗೊತ್ತಿತ್ತಲ್ಲ.